Which of the following spot has been declared as a ನ್ಯಾಷನಲ್ ಜಿಯೋಗ್ರಫಿಕಲ್ ಮಾನ್ಯುಮೆಂಟ್? ಉತ್ತರಗಳು: ಒಂದನೇದು ಸೇಂಟ್ ಮ್ಯಾರೀಸ್ ಐಲ್ಯಾಂಡ್, ಎರಡನೇದು ಪಿಜನ್ ಐಲ್ಯಾಂಡ್, ಮೂರನೇದು ಹಿಗ್ ಐಲ್ಯಾಂಡ್, ನಾಲ್ಕನೇದು ಮಲ್ಪೆ ಐಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಸೇಂಟ್ ಮ್ಯಾರೀಸ್ ಐಲ್ಯಾಂಡ್. ಹಾಗಾದರೆ ಈ ದ್ವೀಪಗಳನ್ನು ಯಾಕೆ ನ್ಯಾಷನಲ್ ಜಿಯೋಗ್ರಫಿಕಲ್ ಮಾನ್ಯುಮೆಂಟ್ ಅಂತ ಕರೀತಾರೆ? ಇದರ ಪ್ರಾಮುಖ್ಯತೆ ಏನು? ಈ ದ್ವೀಪಗಳು ಅದ್ವಿತೀಯ ಸ್ತಂಭಾಕಾರದ ಬಸಾಲ್ಟ್ ಶಿಲಾರಚನೆಯನ್ನು ಹೊಂದಿದ್ದು, ಇವುಗಳು ಲಾವಾ ಸ್ಫೋಟದ ಪರಿಣಾಮವಾಗಿ ಲಕ್ಷಾಂತರ ವರ್ಷಗಳಿಂದ ರೂಪುಗೊಂಡಿರುತ್ತವೆ. ಇದೊಂದು ಜೈವಿಕ ಭೌಗೋಳಿಕ ಸ್ಮಾರಕವಾಗಿದ್ದು, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಸ್ಥಳವನ್ನು ಭಾರತದ ಜೈವಿಕ ಪರಂಪರಾ ತಾಣಗಳ ಪೈಕಿ ಒಂದಾಗಿ ಘೋಷಣೆ ಮಾಡಿದ್ದಾರೆ. ಈ ದ್ವೀಪಗಳಿಗೆ 1498ರಲ್ಲಿ ಪೋರ್ಚುಗೀಸಿನ ಸಮುದ್ರ ನಾವಿಕ ವಾಸ್ಕೋ ಡ ಗಾಮ ಬಂದಾಗ ಈ ದ್ವೀಪಗಳಲ್ಲಿ ಒಂದು ಶಿಲ್ಬೆಯನ್ನು ಸ್ಥಾಪನೆ ಮಾಡಿ ಅದನ್ನು ಓ ಪಂಡ್ರಾಮ್ ದಿ ಸಂತಾ ಮೆರಿಯಾ ಅಂತ ನಾಮಕರಣ ಮಾಡ್ತಾನೆ. ಯಾಕೆ ಆ ಥರ ಹೆಸರು ಕೊಡ್ತಾರಂದರೆ, ಸಂತಾ ಮೆರಿಯಾರವರು ಯೇಸು ಕ್ರಿಸ್ತರವರ ತಾಯಿ, ಅವರ ಹಾನರ್ಗೋಸ್ಕರ ಈ ಒಂದು ಹೆಸರು ನೀಡ್ತಾನೆ. ಇದರಿಂದಾಗಿ ಈ ದ್ವೀಪಗಳಿಗೆ ಸೇಂಟ್ ಮೆರೀಸ್ ದ್ವೀಪಗಳು ಅಂತೂ ಹೆಸರಾಗಿ ಪ್ರಖ್ಯಾತಿಗೊಂಡಿರ್ತವೆ. ಈ ಸೇಂಟ್ ಮೇರಿ ದ್ವೀಪಗಳು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ದ್ವೀಪಗಳಾಗಿದ್ದು, ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿವೆ. ಉಡುಪಿಯ ಮಲ್ಪೆ ಕಡಲ ತೀರದಿಂದ ಈ ದ್ವೀಪಕ್ಕೆ ಬೋಟ್ ಮೂಲಕ ಪ್ರಯಾಣವಿದೆ. ಇಲ್ಲಿನ ವಿಶಿಷ್ಟ ಶಿಲಾರಚನೆಗಳು, ಹಸಿರು ನೀರು ಮತ್ತು ಸ್ವಚ್ಛ ಕಡಲ ತೀರ ಪ್ರವಾಸಿಗರನ್ನು ತುಂಬ ಆಕರ್ಷಿಸುತ್ತದೆ. ಸೇಂಟ್ ಮ್ಯಾರೀಸ್ ದ್ವೀಪಗಳು ಭಾರತದ ಪ್ರಮುಖ ಭೌಗೋಳಿಕ ಅದ್ಭುತಗಳಲ್ಲಿ ಒಂದಾಗಿದ್ದು, ಪ್ರಾಕೃತಿಕ ಸೌಂದರ್ಯದ ಪ್ರಿಯರಿಗೆ ಮತ್ತು ಇತಿಹಾಸದ ಕುರಿತು ಆಸಕ್ತಿ ಇರುವವರಿಗೆ ಸಿಗುವ ಒಂದು ಅಪೂರ್ವ ತಾಣವಾಗಿದೆ.